ಶೆಡ್ಯೂಲ್ ಬ್ರೇಕ್ ಮಾಡ್ದ. ಶೆಡ್ಯೂಲ್ ಬ್ರೇಕ್ ಮಾಡಿ 6 ತಿಂಗಳು ತಿರ್ಗಾ ಸ್ಕ್ರಿಪ್ಟ್ ಹೋದ. ಅವ್ರ ಪ್ರೊಡ್ಯೂಸರ್ ಇಲ್ಲ ನಾನು ದುಡ್ಡೆಲ್ಲ ಇದೆ ನನ್ನ ಹತ್ರ ಖರ್ಚಾಗೋಗುತ್ತೆ ಮಾಡಿ ಅಂದ್ರೆ ಈ ಸೊಸೈಟಿಯಲ್ಲಿ ನಡೆಯುವಂಥ ಕರೆಂಟ್ಸ್ ಇವೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಬೇಕು. ಸುಮಾರು 14 ವರ್ಷನ್ ಸ್ಕ್ರಿಪ್ಟ್ ಮಾಡ್ದ. ಸೊ ಒಂದು ನರೇಗಾ ಅಂತ ಒಂದು ಸ್ಕೀಮ್ ಇದೆ ಸರ್ಕಾರದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ. ಇಡೀ ಇಂಡಿಯಾದಲ್ಲೇ ಆ ಸಬ್ಜೆಕ್ಟ್ ಬಗ್ಗೆ ಮುಟ್ಟಿಲ್ಲ ಯಾರು. ನಾವೆಲ್ಲ ಅಂಬರೀಷ್ ಅಣ್ಣ ಶಿವಣ್ಣನ ಫ್ಯಾನ್ಗಳು. ಸೊ ಫಸ್ಟ್ ನಾನು ಸ್ಟಾರ್ ಅಂತ ನೋಡಿದ್ದೇನೆ ಅಪ್ಪು ಸರ್ನ. ಹೇಳಿ ಪಾಪ ಅವ್ನಿಗೆ ಟೈಟ್ಲಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಆಗ ಅಪ್ಪು ಸಾರನೇ ಅವತ್ತಿನ ಪ್ರೆಸಿಡೆಂಟ್, ಚೇಂಬರ್ ಪ್ರೆಸಿಡೆಂಟ್ ಅವ್ರಿಗೆ ಫೋನ್ ಮಾಡಿ ನೀವು ಟೈಟ್ಲ್ ಕೊಡಲ್ಲ ಅಂತ ಹೇಳಿದಾಗ ಅವರೇ ಸಜೆಷನ್ ಕೊಟ್ಟು ಸಿನಿಮಾ ಮಾಡಿದ್ ಸರ್. ಈಗ ಶಿವಣ್ಣನವರು ನಮ್ದು ಒಂದು ಸಾಂಗ್ಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಬಂದಿದೆ. ಆಡಿಯನ್ಸ್ ಬಂದ್ರೆ ಸೀಟ್ ಎಡ್ಜಲ್ಲಿ ಕುಂತ್ಕೊಂಡು ಅವ್ರನ್ನ ಏನು 100 ರೂಪೀಸ್ ಕೊಟ್ಟು ಬಂದು ಥಿಯೇಟ್ರಲ್ಲಿ ನೋಡ್ತಾರೆ, ಅದಕ್ಕೆ ಮೋಸ ಆಗಲ್ಲ ಅಂತ ಸೊ ನಾನು ಭರವಸೆ ಕೊಡ್ತೀನಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಟ್ವರ್ ಲಾಲ್ ಅನ್ನುವಂಥ ಸಿನಿಮಾ ಸುದ್ದಿ ಮಾಡ್ತಾ ಇದೆ. ಸುದ್ದಿ ಮಾಡ್ತಾ ಇರೋದಕ್ಕೆ 2 ಕಾರಣ. ಒಂದು ಸಿನಿಮಾದ ಟ್ರೇಲರು, 2ನೇದು ಸಿನಿಮಾದ ಕಂಟೆಂಟು. ಆಬ್ವಿಯಸ್ಲಿ ಒಂದು ಕಂಟೆಂಟ್ ಚೆನ್ನಾಗಿ ಬರಬೇಕು ಅಂದರೆ ಆ ಕಂಟೆಂಟ್ ಮೇಲೆ ವರ್ಕ್ ಮಾಡಿದಂತಹ ರೈಟರು ಕಮ್ ಡೈರೆಕ್ಟ್ರು ಕಮ್ ಎಲ್ಲ ಆಯಾಮಗಳನ್ನು ಟಚ್ ಮಾಡಿದಂತಹ ನಮ್ಮ ಕನ್ನಡದ ಹೆಮ್ಮೆಯ ವಿ ಲವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತುಂಬ ಕ್ಲಾಸ್ ಆಗಿದೆ, ತುಂಬ ಮಾಸ್ ಆಗಿದೆ, ಎಲ್ಲ ಮಿಶ್ರಣಗಳ ಒಂದು ಹೂರಣವೇ ನಟ್ವರ್ ಲಾಲ್ ಅಂತ ನನಗೆ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಮಿಸ್ಟರ್ ನಟ್ವರ್ ಲಾಲ್ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಕ್ಷನ್ ಇರೋವಂಥ ಮೂವಿ. ಸೊ ಈ ಸಿನಿಮಾದಲ್ಲಿ ತನುಷ್ ಶಿವಣ್ಣ ಹೀರೋ ಆಗಿ ಮಾಡಿದ್ದಾರೆ, ಹೀರೋಯಿನ್ ಆಗಿ ಸೋನಾಲ್ ಅವರು ಮಾಡಿದ್ದಾರೆ. ಲೀಡಿಂಗ್ ರೋಲಲ್ಲಿ ನಮ್ಮ ನಾಗಭೂಷಣ್ ಮಾಡಿದ್ದಾರೆ, ಟಗರುಪಲ್ಯ ಖ್ಯಾತಿಯ ನಾಗಭೂಷಣ್, ರಾಜೇಶ್ ನಟರಂಗ, ಹರಣಿ, ಸೊ ರಾಘುರಮಣ ಕೊಪ್ಪ, ಇದು ಹೇಳ್ಕೊಂಡು ಹೋದರೆ ಫುಲ್ಲಲ್ಲಿ ಇಷ್ಟೇ 40 ಜನ ಆರ್ಟಿಸ್ಟ್ ಇದ್ದಾರೆ. ಸೊ ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ ಸರ್. ಇಲ್ಲ, ಟ್ರೇಲರ್ ನೋಡಿದಾಗ ನಮ್ಮ ಒಂದು 2-3 ವಿಷಯಕ್ಕೆ ನನಗೆ ಪರ್ಸ್ನಲಿ ಸ್ಟ್ರೈಕಿಂಗ್ ಪಾಯಿಂಟ್ ಆಯಿತು. ಒಂದು ಸಿನಿಮಾದ ಕಂಟೆಂಟು, 2ನೇದು ಆ ಕಂಟೆಂಟ್ಗೆ ಪೂರಕವಾದಂಥ ಒಂದು ಸತ್ಯ ಘಟನೆ ಅಥವಾ ಸತ್ಯ ಕಥೆ ಆಧಾರಿತ ಒಂದು ರಿಲೇಟ್ ಪಾಯಿಂಟು, 3ನೇದು ವಾವ್ ಸಕ್ಕದ ಮಾಡಿದ್ದಾರೆ. ಈ 3 ಡೈಮೆನ್ಷನ್ಗಳು ಎಲ್ರಿಗೂ ಟಚ್ ಆಗಿರ್ತಾವೆ. ಆಬ್ವಿಯಸ್ಲಿ ಎಲ್ಲರ ಪರವಾಗಿ ನನ್ನ ಈ ಪ್ರಶ್ನೆ. ಇಲ್ಲ, ಖಂಡಿತವಾಗ್ಲೂ ನಮ್ಮ ಟ್ರೈಲರ್ ನೋಡಿದಾಗ ಎಲ್ಲ ಕೂಡ ಈಗ 100ಗೆ 98% ಜನ, 100 ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ. ಸೊ 98% ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಬೇರೆಯವರಾಗಲಿ ಏನಪ್ಪ ಇಂಥ ಅದ್ಭುತವಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಫಸ್ಟ್ ಕಳ್ಸೋದು ಅಂದ್ರೆ ನನ್ನ ಫ್ರೆಂಡ್ಸು, ನನ್ನ ಅಸೋಸಿಯೇಟು, ಅಸಿಸ್ಟೆಂಟ್ಗಳಿಗೇನೆ. ಅವ್ರು ನೋಡ್ತಿದ್ದಂಗೆ ಅವ್ರು ಹೇಳ್ತಾರೆ ಏನ್ ಬಿಡುಗರು ಡಬ್ಬಾಗರು ಅಂತಾರೆ. ಒಂದೇ ಸಲ ಹೇಳ್ತಾರೆ ಅವರು ಕರೆಕ್ಟ್ ಆಗಿ. ಅವ್ರು ನಮ್ಮ ಡೈರೆಕ್ಷನ್ ಟೀಮ್ ಅಲ್ಲಿ ಹುಡುಗರುಗಳು ಯಾರು ಕೂಡ ನಮ್ಮನ್ನ ಒಳ್ಳೆ ಸೂಪರ್ ಡೈರೆಕ್ಟ್ರೆ ಬಕೆಟ್ ಹಿಡಿದು ಸಾಯಂಕಾಲಕ್ಕೆ ಏನಾರ ನಮ್ಮ ಡೈರೆಕ್ಟರ್ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದಿಲ್ಲ. ಅಲ್ಲೇ ಬಹುಮಾನ. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಬೇಡ ಬಿಡ್ರಿ ಅಂತಾರೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಎಸ್ತೋಗ್ತಾರೆ, ಸ್ಕ್ರಿಪ್ಟೇ ಎಸ್ತೋಗ್ತಾರೆ. ಬಿಡ್ರಿ ಇನ್ನೇನ್ ಕ್ರಿಯೇಟ್ ಮಾಡ್ತೀರಾ ಅಂತಾರೆ. ಎಲ್ಲ ಈಗ ನನ್ನ ಟೀಮಲ್ಲಿರೋ ಡೈರೆಕ್ಷನ್ ಟೀಮಲ್ಲೆಲ್ಲ ಹುಡುಗರುಗಳನ್ನ ಎಲ್ಲ ಸಿನಿಮಾದಲ್ಲಿ ಏನಾರ ಮಾಡಬೇಕು ಅಂತ ಬಂದಿರೋಂಥ ಟೀಮ್ ಹುಡುಗರುಗಳಿದ್ದಾರೆ. ಟ್ರೇಲರ್ ಲಾಂಚ್ ಆದ ನಂತರ ಒಂದಷ್ಟು ಜನ ಮಾತಾಡ್ತಾರೆ, ಲವ ಅವರು ಆಲ್ರೆಡಿ ಸಿನಿಮಾಗಳನ್ನ ಮಾಡಿದ್ರು. ಅಯೋಧ್ಯಪುರ ಅಂತ ಸಿನಿಮಾ ಮಾಡಿದ್ರು, ರಾಕೇಶ್ ಅವ್ರನ್ನ ಇಟ್ಕೊಂಡು ಮಾಡಿದ್ರಿ. ಇದು ನಿಮ್ಮ 2ನೇ ಸಿನಿಮಾ. ಆಲ್ರೆಡಿ ಇನ್ನೊಂದು ಸಿನಿಮಾದ ಕೂಡ ನಡೀತಾ ಇದೆ ಪ್ರೊಸೆಸ್ಸು. ಬಟ್ ಆಬ್ವಿಯಸ್ಲಿ ನಮಗನ್ಸೋದು ಲವ ಇದೇ ಸಬ್ಜೆಕ್ಟ್ನ, ಈ ಥರ ಸಬ್ಜೆಕ್ಟ್ನೇ ಯಾಕೆ ತೊಗೊಂಡ್ರು, LLB ಅನ್ನೋದನ್ನ ಹೊರತುಪಡಿಸಿ ಇದೇ ಸಬ್ಜೆಕ್ಟ್ ಯಾಕೆ? ಸರ್, ನನ್ನ ಮೇನ್ ಕಾನ್ಸೆಪ್ಟ್ ಅಂದರೆ, ನನ್ನ ಹೇಮ್ ಇರೋದೇನೆ ಈ ಸಮಾಜದಲ್ಲಿ ಸುತ್ತ ನಡೆಯುವಂಥ ಘಟನೆಗಳು, ಏನು ಕರೆಂಟ್ಸ್ ಇವೆಂಟ್ಸ್ ಇರುತ್ತೆ ಅವುಗಳನ್ನ ಇಟ್ಕೊಂಡು ಅದನ್ನು ಒಂಚೂರು ಕಮರ್ಷಿಯಲ್ ಟಚ್ ಆಗಿ ನಮ್ಮ ಆಡಿಯನ್ಸ್ಗಳಿಗೆ ಕೊಡುವಂಥದ್ದೇನೆ ನನ್ನ ಮೇನ್ ಇಂಟೆನ್ಷನ್ ಮತ್ತು ಪರ್ಪಸ್. ಸೊ ನಾನು ಸಿನಿಮಾ ಡೈರೆಕ್ಷನ್ ಬಂದಿರೋದೇನೆ ನನ್ನ ಪ್ರೊಫೆಷನ್ ಬಿಟ್ಟು ಈ ಸಿನಿಮಾ ಮಾಡಬೇಕು ಅಂತ ಬಂದಿರೋದೇನೆ. ಸೊ ಮೇನ್ ಈ ಸೊಸೈಟಿಯಲ್ಲಿ ನಡೆಯುವಂಥ ಕರೆಂಟ್ಸ್ ಇವೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಬೇಕು. ಮತ್ತು ನನಗೆ ಬೇರೆ ಪ್ಯಾಟ್ರನ್ ಸಿನಿಮಾ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಆ್ಯಂಡ್ LLBಗೂ ಮತ್ತು ಈ ಒಂದಷ್ಟು ಈ ಸಸ್ಪೆನ್ಸ್ಗೂ, ಕ್ರೈಮಿಗೂ, ಥ್ರಿಲ್ಲಿಂಗಿಗೂ ಭಾಳ ನಿಕಟವಾದಂಥ ಸಂಬಂಧ ಖಂಡಿತವಾಗ್ಲಿದೆ ಸರ್, ಖಂಡಿತವಾಗಿದೆ. ನಾನು ಏನು ಈಗ ನನ್ನ ಪ್ರೊಫೆಷನ್ನು ಮತ್ತು ನನ್ನ ಲಾ ಇದರಿಂದ ಎಲ್ಲ ನೋಡ್ಕೊಂಬಂದಾಗ ಸೊ ಅಲ್ಲಿರೋ ಕಂಟೆಂಟ್ ಇಟ್ಕೊಂಡೆ ನಾನು ಸಿನಿಮಾ ಮಾಡಿದ್ರೆ ಸೊ ಇನ್ನೂ 5 ವರ್ಷ ಈ ಆ ಜಾನರ್ ಸಿನಿಮಾಗಳನ್ನೇ ಮಾಡ್ಕೊಂಡು ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳು ಒಂದು 5 ಸಿನಿಮಾ ಮಾಡ್ಬೋದು ಲೆಕ್ಕ ಕೊಟ್ರೆ. ಖಂಡಿತವಾಗ್ಲೂ ಮಾಡ್ಬೋದು, ಮಾಡೋ ಆಸೆ ಇದೆ, ಭಗವಂತನ ಆಶೀರ್ವಾದ ಬೇಕು. ಬಟ್ ಈ ಥರದ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪ್ರೈಮರಿ ಲೆವೆಲಲ್ಲಿ ಒಂದು ಸ್ಕ್ರಿಪ್ಟಿಂಗ್ ಅಂತ ಕೂತ್ಕೋತೀವಿ, ಒಂದು ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಆಮೇಲೆ ನಟ್ವರ್ ಲಾಲ್ ಅದು ಒಬ್ಬ ರಿಯಲ್ ಇರುವಂಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು. ಈ ಎಲ್ಲ ಗ್ರೌಂಡ್ ವರ್ಕ್ಗಳು ಹೇಗಾಯಿತು, ಎಷ್ಟು ರಿಸರ್ಚ್ ಆಯಿತು? ಸರ್, ಆ್ಯಕ್ಚುಲಿ ನಾವು ಒಂದು ಈ ಸಿನಿಮಾಗೆ ಬರೀಬೇಕಾದ್ರೆ ಒಂದು ಟ್ರೆಂಡ್ ಏನಿದೆ ಆ ಟ್ರೆಂಡ್ ಮತ್ತು ಪ್ರೆಸೆಂಟ್ ಸಿಚುವೇಶನ್ಗೆ ಮಾಡೋಣ ಅಂತ ಹೊರಟು
ಒಂದು 3-4 ಡೇಸ್ ಶೂಟ್ ಮಾಡ್ದೋ. ಏನ್ಕೋ ನಮಗೆ ಅದು ಇಷ್ಟ ಆಗಲಿಲ್ಲ. ಪ್ರೊಡ್ಯೂಸರ್ ರೆಡಿ ಇದ್ರು, ಮುಗಿಸ್ಬಿಡೋಣ ಅಂದರು. ನಮಗೆ ಇಷ್ಟ ಆಗಲಿಲ್ಲ. ಶೆಡ್ಯೂಲ್ ಬ್ರೇಕ್ ಮಾಡ್ದೋ. ಶೆಡ್ಯೂಲ್ ಬ್ರೇಕ್ ಮಾಡಿ 6 ತಿಂಗಳು ತಿರ್ಗಾ ಸ್ಕ್ರಿಪ್ಟ್ಗೆ ಹೋದ. ಏನ್ಕೋ ನಮಗೆ ಕನ್ವಿನ್ಸ್ ಆಗ್ತಿಲ್ಲ ಅಂತ ಹೇಳಿ ಅವ್ರ ಪ್ರೊಡ್ಯೂಸರ್, ಇಲ್ಲ ನಾನು ದುಡ್ಡೆಲ್ಲ ಇದೆ ನನ್ನ ಹತ್ರ, ಖರ್ಚಾಗೋಗುತ್ತೆ, ಮಾಡಿ ಅಂದರು. ಸರ್ ನೋಡಿ ಸರ್, ನಾವು ಸಿನಿಮಾಗೆ ಬಂದಿರೋದು ಏನಾದರೂ ಮಾಡಬೇಕು, ಹೊಸತನ ಅಂತ ಮಾಡಬೇಕು. 35 ದಿನ 50 ದಿನ ಶೂಟ್ ಮಾಡ್ತು ಅಂದರೆ ನಿಮ್ಗೆ ಕೊಡ್ತೀವಿ, ನೀವು ತೊಗೊಂಡೋಗಿ ಮಾಡ್ಕೊತೀರಾ, ನಿಮಗೂ ಬರಲ್ಲ ಹೆಸರು, ನಮಗೂ ಬರಲ್ಲ. ಏನಾರ ಒಂದು ಹೊಸ ಪ್ರಯತ್ನ ಮಾಡೋಣ, ದಯವಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ. ಸುಮಾರು 14 ವರ್ಷನ್ ಸ್ಕ್ರಿಪ್ಟ್ ಮಾಡ್ದೋ. ನಮಗೆ ಕೊರೋನಾನು ಬಂದ್ಬಿಡ್ತು, ಇನ್ನು ಒಳ್ಳೆ ಟೈಮ್ ಸಿಕ್ತು. ಕೊರೋನಾದಲ್ಲಿ ನಮ್ಮ ಊರಿಗೆ ಹೋಗಿ, ನಮ್ಮ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಕುಂತ್ಕೊಂಡು ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ಸುಮಾರು ತಿಂಗಳುಗಟ್ಟಲೆ ಸ್ಕ್ರಿಪ್ಟ್ ಮಾಡಿದ್ದೀವಿ. ಅದು 14th ವರ್ಷನ್ ಮಾಡಿ ನಾವು ಲಾಕ್ ಮಾಡೋದು. ಚೆನ್ನಾಗಿದೆ. 14 ವರ್ಷ ಫ್ರ್ಯಾಂಕ್, ನಾನು ಇದೇ ಬೇಕಾದ್ರೆ ಒಳ್ಳೆ ವಿಷಯ. ಅಂದರೆ ಸ್ಕ್ರಿಪ್ಟ್ ಎಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಅಂತ, ಗಟ್ಟಿ ಕಂಟೆಂಟ್, ಗಟ್ಟಿ ಜೊತೆಗೆ ಸ್ಕ್ರೀನ್ ಪ್ಲೇ, ಆ ವಿಚಾರಗಳಿಗೆಲ್ಲ. ಸರ್, ನನಗೆ 10 ಲಕ್ಷ ಕೊಟ್ಟರು ನಾನು ಸಿನಿಮಾ ಮಾಡ್ತೀನಿ, 10 ಕೋಟಿ ಕೊಟ್ಟರು ಮಾಡ್ತೀನಿ, ಎಷ್ಟೇ ಕೊಡಲಿ ನಾನು ದುಡ್ಡು ಮಾಡ್ತೀನಿ. ಒಬ್ಬ ಮೇಕರ್ಸ್ಗೆ ಇರಬೇಕಾಗಿದ್ದು ನಾಲೆಡ್ಜ್ ಅದು ಅಂತ ನಾನು ನಂಬಿದ್ದೀನಿ, ಬೇರೆಯವ್ರದ್ದೇನೋ ಗೊತ್ತಿಲ್ಲ. ಸೊ ನಾನೀಗ ಒಂದು ಗ್ರಾಮ ಪಂಚಾಯತಿ ಅಂತ ಕರೋನಾದಲ್ಲಿ ಈ ಶೂಟಿಂಗ್ ಆ್ಯಪಲ್ಲಿ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಯಾವಾಗಲೂ ಬರೀತಿದ್ರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕುಂತ್ಕೊಂಡು ಒಂದು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ದೋ. ನೀವು ನೋಡ್ಬಿಟ್ರೆ ಈ ಡೈರೆಕ್ಟರ್ ಆ ಸಿನಿಮಾ ಮಾಡಿರೋದು ಅಂತೀರಾ. ಸೊ ಒಂದು ನರೇಗಾ ಅಂತ ಒಂದು ಸ್ಕೀಮ್ ಇದೆ ಸರ್ಕಾರದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕ್ರಾಂತಿ. ಇಡೀ ಇಂಡಿಯಾದಲ್ಲೇ ಆ ಸಬ್ಜೆಕ್ಟ್ ಬಗ್ಗೆ ಮುಟ್ಟಿಲ್ಲ ಯಾರು ನನ್ನನ್ನು. ಸೊ ಆ ಸಬ್ಜೆಕ್ಟ್ ಬಗ್ಗೆ ಸಿನಿಮಾ ಮಾಡಿದ್ವಿ, ಅದ್ರಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳ ಬಗ್ಗೆ. ನಟ್ವರ್ಲಾಲ್ ಅಂತಂದಾಗ ಆಗ ಕನ್ವರ್ಲಾಲು, ಈಗ ನಟ್ವರ್ಲಾಲು. ಎಸ್, ಅಂದರೆ ಅಂಬರೀಷ್ ಅಣ್ಣಂದು ಎವರ್ ಗ್ರೀನ್ ಡೈಲಾಗ್ ಅದು ಕನ್ವರ್ಲಾಲ್ ಬಗ್ಗೆ. ಈಗ ನಟ್ವರ್ಲಾಲ್ ಅಂದಾಗ ಗುರು ಟ್ರೈಲರಲ್ಲೂ ಎಲ್ಲ ಥರದ ಎಲಿಮೆಂಟ್ಸನ್ನ ಇಟ್ಟಿದ್ದಾರೆ ಡೈರೆಕ್ಟ್ರು. ಸಿನಿಮಾ ಚೆನ್ನಾಗಿ ಬಂದಿರುತ್ತೇನೋ ಅಂತ ನಿರೀಕ್ಷೆಗಳಿದ್ದಾವೆ. ನಾವೆಲ್ಲ ಅಂಬರೀಷ್ ಅಣ್ಣವ್ರ ಫ್ಯಾನ್ಸು, ಅಂಬರೀಷ್ ಅಣ್ಣ ಶಿವಣ್ಣನ ಫ್ಯಾನ್ಗಳು ನಾವೆಲ್ಲ. ನಮ್ಮ ಸಿನಿಮಾದಲ್ಲೂ ಒಂದು ಸೀನ್ ಇಕ್ಕಿದ್ದು ಅಂಬರೀಷ್ ಅಣ್ಣವ್ರದ್ದೇನೆ. ಅದು ಸ್ವಲ್ಪ ಲೆಂತ್ ಆಗೋಯ್ತು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀವಿ. ಅಂಬರೀಷ್ ರೇಬಲ್ ಸ್ಟಾರ್ ಅಂಬರೀಷ್ ಯುವಕರ ಬಳಗ ಅಂತ ಒಂದು ಹೀರೋ ಫ್ರೆಂಡ್ ಒಂದು ಸಂಘನೆ ಮಾಡಿರ್ತಾರೆ. ಸೊ ಅದನ್ನ ಇಕ್ಕಿದ್ದು. ಸೊ ಒಂದು ಸ್ವಲ್ಪ ಲೆಂತ್ ಆಯ್ತು ಅಂತ ಅದನ್ನ ಸೀನ್ನ ಈಗ ಕಟ್ ಮಾಡಿದೀವಿ ಸರ್. ಬಟ್ ಆದ್ರೂ ಕನೆಕ್ಟ್ ಆಗಿಬಿಡ್ತಾರಲ್ಲ ಎಲ್ಲ ಥರದಲ್ಲೂ. ಅಂಬರೀಷ್ ಅಣ್ಣ ಇಸ್ ಲೆಜೆಂಡ್. ಅವ್ರ ಬಗ್ಗೆ ನಾನು ಏನು ಮಾತಾಡಲಿ. ಅಲ್ಲ, ತುಂಬ ಜನ ಅಂದ್ರೆ ನಮಗೆ ಇದು ನಟ್ವರ್ಲಾಲ್ ಚೆಕ್ ಮಾಡ್ಕೊಳ್ಳಿ, ಕನ್ವರ್ಲಾಲ್ ಇರ್ಬೋದು, ಇಲ್ಲ ಇದು ನಟ್ವರ್ಲಾಲು. ಅಂದರೆ ಅಂಬರೀಷ್ ಅಣ್ಣ ಹೇಳಿದಂತಹ ಡೈಲಾಗು ಎಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಮತ್ತು ಇವತ್ತಿಗೂ ಸೌಂಡ್ ಮಾಡ್ತಿದೆ ಅಂತಂದರೆ ನಟ್ವರ್ಲಾಲ್ಗೂ ಕನ್ವರ್ಲಾಲ್ಗೂ ಕನೆಕ್ಟ್ ಕೊಡ್ತಾರೆ. ಅಂದರೆ ತುಂಬ ಪ್ರೀತಿಯಿಂದ ಈ ಆಡಿಯನ್ಸ್. ಹೌದು, ಖಂಡಿತ. ಅಂಬರೀಷ್ ಅಣ್ಣನ ಬ್ಲೆಸ್ಸಿಂಗ್ ಬೇಕು ನಮಗೆ. ಸೊ ನಾವು ಅಂಬರೀಷ್ ಅಣ್ಣನ ಫ್ಯಾನ್ಸ್ಗಳೇ. ಸೊ ನೋಡೋಣ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಟ್ವರ್ಲಾಲ್ ಬೇರೆ ಜನರ್ ಸಿನಿಮಾ, ಒಂದು ಕ್ರೈಮ್ ಆ್ಯಕ್ಷನ್ ಥ್ರಿಲ್ ಸಿನಿಮಾ, ತುಂಬ ಅದ್ಭುತವಾಗಿ ಬಂದಿದೆ. ಆಡಿಯನ್ಸ್ ಬಂದರೆ ಸೀಟ್ ಎಡ್ಜಲ್ಲಿ ಕುಂತ್ಕೊಂಡು ಅವ್ರನ್ನ ಏನು 100 ರೂಪೀಸ್ ಕೊಟ್ಟು ಬಂದು ಥಿಯೇಟ್ರಲ್ಲಿ ನೋಡ್ತಾರೆ, ಅದಕ್ಕೆ ಮೋಸ ಆಗಲ್ಲ ಅಂತ. ಸೊ ನಾನು ಭರವಸೆ ಕೊಡ್ತೀನಿ. ಮೇಕಿಂಗ್ ವೈಸ್, ಕಂಟೆಂಟ್ ವೈಸ್ ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಬಂದಿದೆ. ನೀವು ಒಂದು ಸೀನ್ ನೋಡಿದಾಗ ಈ ಸೀನು ಆ ಸಿನಿಮಾದಲ್ಲಿ ಬಂದಿತ್ತು ಅಂತ ಗೆಸ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಕನ್ನಡ ಸಿನಿಮಾಕ್ಕೆ ನನ್ನ ಪ್ರಕಾರ ಆಗಿ ಇದೊಂದು ಹೊಸತನದ ಸಿನಿಮಾ ಅಂತ ಭಾವಿಸಿದ್ದೇವೆ ಸರ್. ಮೇಲಾಗಿ ಲವ ಅವರು ಅಯೋಧ್ಯಪುರದಿಂದ ಇಲ್ಲಿ ತನಕ ಏನೆಲ್ಲ ಕಂಡ್ರು, ಏನೆಲ್ಲ ತಿಳ್ಕೊಂಡ್ರು ನಟ್ವರ್ಲಾಲ್ ತನಕ. ನೆಕ್ಸ್ಟ್ ಸಿನಿಮಾ ಬಗ್ಗೆ ಬೇಡ, ಅಯೋಧ್ಯಪುರದಿಂದ ನಟ್ವರ್ಲಾಲ್ ತನಕ. ಸರ್, ಅಯೋಧ್ಯಪುರಮಿಂದ ನಟ್ವರ್ಲಾಲ್ ತನಕ ನಾವು ಬಿಸ್ನೆಸ್ಸಲ್ಲಿ ವೀಕ್ ಇದ್ದೀವಿ ಸರ್. ಮನೆಯಿಂದ ಬಂದು ದುಡ್ಡು ತಂದು ನಾವು ಸಂಪಾದನೆ ಮಾಡಿ ಸ್ಟ್ರಾಂಗ್ ಇದ್ದೀರಿ. ಬಟ್ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದೀವಿ. ಬಟ್ ಏನೋ ಇಲ್ಲೇ ಸಂಪಾದನೆ ಮಾಡ್ತೀವಿ. ಸೊ ಅವಾಗ ಇನ್ನು 24-25 ಏಜಲ್ಲೇ ಸಿನಿಮಾ ಡೈರೆಕ್ಷನ್ನು ಪ್ರೊಡಕ್ಷನ್ ಎಲ್ಲ ಮಾಡಿ ಎಲ್ಲ ಹೊದೆ ತಿಂದು ಎಲ್ಲ ಮಾಡಿ ಈಗ ಸದ್ಯಕ್ಕೆ ಡೈರೆಕ್ಷನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಸ್ಟೋರಿ ಆಫ್ ಸೌಜನ್ಯ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಅದು ನನ್ನ ಪ್ರೊಡಕ್ಷನಲ್ಲೇ ಬರ್ತಾ ಇದೆ. ಸೊ ಈಗ ನಡೀತಾ ಇದೆ ಸರ್. ವೀಕ್ಷಕರೇ, ಸ್ಟೋರಿ ಆಫ್ ಸೌಜನ್ಯ ಅನ್ನುವಂಥದ್ದು ತುಂಬ ಕ್ಯೂರಿಯಸ್ ಆಗಿರುವಂಥ ಕತೆ. ಅದನ್ನು ನಾವು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಬಟ್ ನಟ್ವರ್ಲಾಲ್ ಸುದ್ದಿ ಮಾಡ್ತಾ ಇರೋದು 2 ಕಾರಣಕ್ಕೆ. ಒಂದು ಸಿನಿಮಾದ ಕತೆ ವಿಚಾರಕ್ಕೆ, ಎರಡನೇದು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಗಾಂಧಿನಗರದಲ್ಲಿ ಒಂದು ವಿಚಾರ ಇದೆ, ಅಂದರೆ ಗುರು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದೊಂದು ಅಪ್ರಿಸಿಯೇಷನ್. ಅದು ಖಂಡಿತವಾಗ್ಲೂ. ನನ್ನ ಕಾನ್ಸೆಪ್ಟ್ ಏನಂದ್ರೆ, ನಾನು ಸಿನಿಮಾ ನೋಡೋದು, ನಮ್ಮ ಡೈರೆಕ್ಷನ್ ಟೀಮ್ ಮಾಡೋದು, ಪ್ರೊಡ್ಯೂಸರ್ ತೋರಿಸ್ತಾದ್ಮೇಲೆ ಎಡಿಟ್ರು KM ಪ್ರಕಾಶ್ ಅವರು ಇದ್ದಾರೆ.
ನಮ್ಮ DOP ವಿಲಿಯಮ್ ಎಲ್ಲ ಕುಂತ್ಕೊಂಡು ನೋಡ್ದೋ, ಎಲ್ಲ ಕುಂತ್ಕೊಂಡು ನೋಡಿ ಲಾಕ್ ಮಾಡಿಸ್ದೋ. ಲಾಕ್ ಮಾಡಾದ್ಮೇಲೆ ಹೇಳ್ದೋ, ಸರ್ ಇದಿದೆ ನೋಡಿ ನಿಮಗೆ ಏನಾದ್ರು ಅಂತ ಪ್ರೊಡ್ಯೂಸರ್ಗೆ ಹೇಳ್ದೋ. ನಮ್ಮ ತನುಷ್ ನೋಡಿದ್ರು, ಚೆನ್ನಾಗಿದೆ ಅದು ಇದು ಅಂತ ಹೇಳಿದ್ರು. ಆಮೇಲೆ ಸುಮಾರು ಅವ್ರೂ ಬೈಯರ್ಸ್ಗಳನ್ನೆಲ್ಲ ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ದಾರೆ. ಅವರು 100ಕ್ಕೆ 80% ತುಂಬ ಅದ್ಭುತವಾಗಿದೆ ಸಿನಿಮಾ ಅಂತ ಹೇಳಿದ್ದಾರೆ, ನೋಡಿದ್ದಾರೆ. ಸೊ ಬಿಸ್ನೆಸ್ ಮಾತುಕತೆನೂ ನಡೀತಾ ಐತಿ. ಸೊ ನೋಡುವ. ಸರ್, ಯೂಶಲಿ ಒಂದು ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಒಂದು ಪಾತ್ರವನ್ನು ಇಟ್ಕೊಂಡು 1 ಶೇಡು 2 ಶೇಡು ಮಾಡ್ತಾರೆ. ಹೌದು. ಬಟ್ ಇಲ್ಲಿ 5 ಶೇಡ್ ದಾಟಿದೆ, 6 ಶೇಡ್ ದಾಟಿದೆ, 7 8 ಶೇಡ್ ಅಂತಿದ್ದಾರೆ. ಈ ಸ್ಕ್ರಿಪ್ಟಿಗೆ ಫುಲ್ಫಿಲ್ ಹೇಗಾಗುತ್ತೆ ಅಂತ ಅಂದರೆ ನಿಮ್ಮ ಸರ್ ಫುಲ್ಫಿಲ್ ಅಂದರೆ ಈಗ ನಿಮ್ಗೆ ಹೇಳ್ತೀನಿ, ಮಿಸ್ಟರ್ ನಟ್ವರ್ಲಾಲ್ 70s ಒಬ್ಬ ವ್ಯಕ್ತಿ ಇದ್ದ. ಅವನು ತಾಜ್ ಮಹಲು, ರೆಡ್ ಫೋರ್ಟು ಎಲ್ಲನೂ ಮಾರಿರ್ತಾನೆ ಫಾರಿನರ್ಸ್ಗೆ. ಜೊತೆಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿಗ್ನೇಚರು ಫೋರ್ಜಡ್ ಮಾಡಿರ್ತಾನೆ. ಅನೇಕ ಜನಗಳಿಗೆ ಎಂತೆಂಥ ಪೊಲಿಟಿಷಿಯನ್ ಗ್ಯಾಮರ್ಸಿರ್ತಾರೆ ಅಂದರೆ ಅವರು ಅವಿಷ್ಟು ಕೇಳ್ಬಿಟ್ರೆ ಥ್ರಿಲ್ ಆಗುತ್ತೆ. ಸೊ ಆ ವ್ಯಕ್ತಿ ಅಷ್ಟು ಗೆಟಪಲ್ಲಿ ಕ್ರೈಮ್ಗಳು ಮಾಡ್ಕೊಂಡು ಹೋಗ್ಬೇಕಾದ್ರೆ, ಸೊ ನಮ್ಮವ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾನೆ ಅಂತದನ್ನು ಜಸ್ಟ್ ಲಿಂಕ್ ಕೊಟ್ಟಿದ್ದೀವಿ ನಿಮಗೆ. ಪಾರ್ಟ್ 1ಕ್ಕಿಂತ ನಾವು ಪಾರ್ಟ್ 2 ಆಲ್ರೆಡಿ ಸ್ಕ್ರಿಪ್ಟ್ ಲಾಕ್ ಆಗಿದೆ, ಎಲ್ಲ ಆಗಿದೆ. ಸೊ ಅದು ಯಾವಾಗ ಶೂಟ್ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ನಾವು ಪಾರ್ಟ್ 1 ಪಾರ್ಟ್ 2 ಕಂಟಿನ್ಯೂಷನ್ನೇ ಸ್ಕ್ರಿಪ್ಟ್ ಬರ್ತಿದ್ದು. ಸೊ ಈಗ ಒಂದು ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಕ್ಲೀನಾಗಿ ಎಲ್ಲ ಅರ್ಥ ಆಗಬೇಕು ಅಂದರೆ ಪಾರ್ಟ್ 2 ಕಂಟಿನ್ಯೂಷನ್ ನೋಡಬೇಕಾಗುತ್ತೆ. ಅಂದರೆ ಕಂಟೆಂಟ್ಗೆ ಪಾರ್ಟ್ 1 ಪಾರ್ಟ್ 2 ಮಾಡಲೇಬೇಕಾಗಿತ್ತಾ ಅಥವಾ ಹೇಗೆ? ಖಂಡಿತ ಮಾಡಲೇಬೇಕು. ನಾವೀಗ ಕೆಲವೊಂದು ವಿಷಯಗಳನ್ನ ನಾವು ಡೆಪ್ತಾಗಿ ಹೇಳಕ್ಕೆ ಹೋಗ್ತಂದ್ರೆ ಆಡಿಯನ್ಸ್ಗೆ ಬೋರ್ ಆಗೋಗುತ್ತೆ, ಅದು ಡಾಕ್ಯುಮೆಂಟ್ರಿ ಫೀಲ್ ಬಂದ್ಬಿಡುತ್ತೆ. ನಾವು ಈಗ ಥಿಯೇಟ್ರಿಗೆ ಬರೋರಿಗೆ ಎಲ್ಲರಿಗೂ ಒಂದು ಕಮರ್ಷಿಯಲ್ ಆಸ್ಪೆಕ್ಟು. ಸೊ ನಾವು ಒಂದು ಘಟನೆನ ನಾವು ಸೊ ಅರ್ಧ ಗಂಟೆ 4 ಜನದ 4 ಎಪಿಸೋಡ್ ಹೇಳಿದ್ರೆ ಮುಗ್ದೋಗುತ್ತೆ. ನಾವು ಅದನ್ನು ಕಮರ್ಷಿಯಲ್ಗೆ ಸಿನಿಮ್ಯಾಟಿಕ್ ಆಗಿ ತೊಗೊಂಡು ಏನೇನು ಬೇಕು ಅದನ್ನು 5 ಮಿನಿಟ್ಸಲ್ಲಿ ಹೇಳ್ಕೊಂಡು ಹೋಗ್ತೀವಿ ಸರ್. ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಂದಷ್ಟು ಜನ ಸಿನಿಮಾಗೆ ಬರೋದೆಲ್ಲ ಕಾಮನ್. ಈ LLBಗೂ ಸಿನಿಮಾಗೂ ಅದು ನನಗೆ ತುಂಬ ಅಪರೂಪ ಅನ್ನಿಸ್ತಿದೆ ನಿಮ್ಮದು ಜರ್ನಿ ಆ್ಯಂಡ್ LLB ಟು ಸಿನಿಮಾ. ಇಲ್ಲ, ನನ್ನ ಪ್ರೊಫೆಷನ್ ಅಂತೂ ಸೂಪರ್ ಆಗಿತ್ತು ನನಗೆ. ಸೊ ನನ್ನ ಪ್ರೊಫೆಷನ್ ನನಗೆಲ್ಲ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಸೊ ಸಿನಿಮಾ ಮಾಡ್ತಾ ಇದ್ದೀವಿ, ಅಟೆಂಪ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಫ್ಯೂಚರ್ ಏನಾಗುತ್ತೆ ಅಂತ. ನನ್ನ ಆಸೆ ಇತ್ತು, ನಾನು ಆ್ಯಕ್ಚುಲಿ ಡೈರೆಕ್ಟರ್ ಆಗಬೇಕು ಅಂತಲೇ. ಸೊ ನಾನು ನನ್ನ ಲಾ ಮುಗಿಸ್ಕೊಂಡು ಬೆಂಗಳೂರಿಗೆ ಪ್ರಾಕ್ಟೀಸ್ಗೆ ಬಂದೆ. ಗಾಂಧಿನಗರ ಆಫೀಸಲ್ಲಿ ಸೇರ್ಕೊಂಡು ಫಸ್ಟು ನಾನು ಒಂದು ಅನುಪಮ್ ಖೇರ್ ಇನ್ಸ್ಟಿಟ್ಯೂಟಲ್ಲಿ ಬಾಂಬೆಗೆ ಹೋಗಿ ಡೈರೆಕ್ಷನ್ ಕೋರ್ಸ್ ಸ್ಟಡಿ ಮಾಡ್ಕೊಬಂದು ಇಲ್ಲಿ ಫಸ್ಟ್ ನಾನು ಸೀರಿಯಲ್ಗೆ ಹೋಗಿದ್ದೇನೆ. ನಮ್ಮ ಪುನೀತ್ ಅಪ್ಪು ಸರ್ ಅವ್ರ ಸ್ನೇಹಿತರು SA ರಾಜ್ಕುಮಾರ್ ಅವ್ರು ಮಾಡ್ತಿದ್ರು ಗಾಯತ್ರಿ ಅಂತ ಸೀರಿಯಲ್ಲು, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ ನಾನು. ಸೊ ಫಸ್ಟ್ ನಾನು ಸ್ಟಾರ್ ಅಂತ ನೋಡಿದ್ದೇನೆ ಅಪ್ಪು ಸರ್ನ ಡೈರೆಕ್ಟ್ ಆಗಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಂಪರ್ಕ. ಹೌದು, ನನ್ನ ಅಯೋಧ್ಯಪುರಂ ಟೈಟ್ಲನ್ನ ಕೊಡದಲ್ಲೇ ನನಗೆ ಕಿರಿಕ್ ಮಾಡಿದಾಗ ನಾನು ನಮ್ಮ ಇಲ್ಲಿ ಶಿವಣ್ಣ ಅಭಿಮಾನಿಗಳ ಸಂಘದ ಒಬ್ಬರು ಅಧ್ಯಕ್ಷರು ಗುರು ಅಂತ ಇದ್ರು, ಅವ್ರ ಮುಖಾಂತರ ಅವ್ರ ಮನೆಗೆ ಹೋದಾಗ ಅವ್ರು ರಾಜ್ಕುಮಾರ್ ಅವರು ಕೇಳಿದ್ರು. ನಮ್ಮ ಡೈರೆಕ್ಟರ್ ಇಳವರ್ಸ ಅಂತ ಡೈರೆಕ್ಟರ್ ಇದ್ರು, ಅವರು ಇಳವರ್ಸನ್ ಅಂತ ತಮಿಳ್ ಡೈರೆಕ್ಟರ್ನ. ಅವರು ಹೇಳಿದ್ರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಆಲೇ 4 ತಿಂಗಳಿಗೆ ಸಿನಿಮಾ ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ಗೆ ಹೇಳಿದ್ರು, ಹೇಳಿ ಪಾಪ ಅವ್ನಿಗೆ ಟೈಟ್ಲಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಆಗ ಅಪ್ಪು ಸಾರನೇ ಅವತ್ತಿನ ಪ್ರೆಸಿಡೆಂಟ್, ಚೇಂಬರ್ ಪ್ರೆಸಿಡೆಂಟ್ ಅವ್ರಿಗೆ ಫೋನ್ ಮಾಡಿ, ಅಲ್ಲಪ್ಪ ಹೊಸ ಹುಡುಗರು ಬಂದ್ರೆ ಹಿಂಗೆ ಕೊಡ್ತೀರಲ್ರಯ್ಯ, ಹಳೆ ನಿರ್ಮಾಪಕರು ಯಾರು ಬಂದರೆ ನೀವು ಮಾಡಲ್ವಾ, ಎಷ್ಟಕ್ಕೆ ನೀವು ಟೈಟ್ಲ್ ಕೊಡಲ್ಲ ಅಂತ ಹೇಳಿದಾಗ ಆವಾಗ ಅವರು ಸರಿ ಅವ್ರು ಹೇಳೋದು ಮಾತಿದೆ ಅಂದ್ಬಿಟ್ಟು ನೀವು ಒಂದು ಕೆಲಸ ಮಾಡಿ ಅಯೋಧ್ಯಪುರಂ ಅಂತ ಇರೋದನ್ನ ಕರ್ನಾಟಕ ಅಂತ ಸೇರಿಸ್ಕೊಳ್ಳಿ ಅಂತ ಅವರೇ ಸಜೆಷನ್ ಕೊಟ್ಟು ಸೊ ಕರ್ನಾಟಕ ಅಯೋಧ್ಯಪುರಂ ಅಂತ ಸಿನಿಮಾ ಮಾಡಿ ಸರ್. ಅಂದರೆ ನಿಮ್ಮ ಸಿನಿಗ್ರಾಫ್ಗೆ ದೊಡ್ಡ ಮನೆ ಅಪ್ಪು ಸರು ಖಂಡಿತ ಯಾವತ್ತಿದ್ರು ಅವರು ಅಲ್ಲೇ ಸರ್. ಈಗ ಶಿವಣ್ಣನವರು ನಮ್ಮದು ಒಂದು ಸಾಂಗ್ಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಯಾರು ಅಲ್ಲ, ಅವ್ರಿಗೆ ಹೊಸ ಹುಡುಗರು ಬೇಕಾಗಿಲ್ಲ. ಸೊ ನಾವು ನಮ್ಮ ಯಾರು ನಮ್ಮ ಕೊರಿಯೋಗ್ರಾಫರ್ ಮಾಸ್ಟ್ರು ಕರ್ಕೊಂಡವ್ರು, ಸರ್ ಹಿಂಗೆ ಹೊಸ ನೋಡಿದ್ರು. ನೋಡ್ಬಿಟ್ಟು ಅವ್ರು ಹೇಳಿದ್ರೆ, ಮಿಸ್ಟರ್ ನಟ್ವರ್ಲಾಲ್ ನಮ್ಮ ಅಮಿತಾಬ್ ಬಚ್ಚನ್ ಅವ್ರು ಸಿನಿಮಾ ಮಾಡ್ತೀರಾ ಬನ್ನಿ, ನೀವು ಯಾವಾಗ ಬಂದ್ರೆ. ನಮಗೆ 2 ಸಲ, ಒಂದು ಸಲ ಡಬ್ಬಿಂಗಿಗೂ ಬಂದಿದ್ರು, ಒಂಥರ ಆಗುತ್ತೆ ಸಾಂಗ್ಸ್, ಅದನ್ನು ಕೂಡ ಸೊ ಅವರು ಲಾಂಚ್ ಮಾಡಿಕೊಟ್ಟಿದ್ದಾರೆ ಶಿವಣ್ಣವರು. ನಮಗೆ ಸ್ಟಾರಲ್ಲಿ ಸಪೋರ್ಟು ಮತ್ತು ಇಲ್ಲಿವರೆಗೆ ಬೆಂಬಲ ಕೊಟ್ಟಿರೋದಂದ್ರೆ ನಮ್ಮ ಹ್ಯಾಟ್ರಿಕ್ ಇರೋ ಶಿವಣ್ಣನವರು. ಅಲ್ಲ, ಅಯೋಧ್ಯಪುರಕ್ಕೆ ಅಪ್ಪು ಸರ್ ಬರ್ತಾರೆ, ಹೌದು. ನಟ್ವರ್ಲಾಲ್ಗೆ ಶಿವಣ್ಣ ಬರ್ತಾರೆ. ಹೌದು. ನಾನು ಸಿನಿಮಾಗೆ ಬಂದು ಪೇಮೆಂಟು ಮತ್ತು ಬ್ಯಾನ್ ಅಲ್ಲಿ ಊಟ ಮಾಡಿದ್ದೇನೆ SA ರಾಜ್ಕುಮಾರ್ ಬ್ಯಾನರ್ ಅವ್ರದ್ರಲ್ಲಿ ಪುನೀತ್ ರಾಜ್ಕುಮಾರ್ ಮ್ಯಾನೇಜ್ ಇದ್ರಲ್ಲ,
ಅವ್ರ ಬ್ಯಾನರಲ್ಲೇ ಸರ್ ಸಿನಿಮಾಕ್ಕೆ ಅಂತ ಬಂದು ನನಗೆ ಅವಾಗ್ಲೇ 150 ರೂಪಾಯಿ ಕನ್ವೈನ್ಸ್ ಕೊಟ್ಟಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅಲ್ಲ ಇದು ಈ ಒಂದು ಎಮೋಷನಲ್ ಕನೆಕ್ಷನ್ ಅನ್ನ ಲವ ಹೇಗೆ ಫೀಲ್ ಮಾಡ್ತೀರಂತ? ಒಂದು 2 ಸಲ ಆಪರ್ಚುನಿಟಿ ಸಿಕ್ತು ನಮಗೆ. ಅವರು ಇದ್ದಾಗ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ ಏನಿದೆ ಎಲ್ಲರೂ ಕೂಡ ಪುನೀತ್ ಸರ್ ಮತ್ತೆ ಶಿವಣ್ಣನ ಫಾಲೋಯರ್ಸ್ ಏನೇನೆ. ಅವರು ಕರೆಯೋರು, ಬಾಪ ಹೋಗೋಣ ಬರ್ತಡೇಗೆ. ನಮ್ಮ ನತದುಷ್ಟ ಏನಂದ್ರೆ ನಾವು ಅಯ್ಯೋ ಅಷ್ಟೊಂದು ಜನ ಇರ್ತಾರಮ್ಮ ಬಂದ್ರೆ ನಮ್ಗೆ ಆಗಲ್ಲ, ನಿನ್ನ ನಾನು ಕಳಿಸ್ತಿದ್ದೆ ಅಪ್ಪು ಸರ್ ಹತ್ರ. ನನ್ನ ಫ್ರೆಂಡ್ಸು ನನ್ನ ರಿಲೇಟಿವ್ಸು ಎಷ್ಟೋ ಜನದ ಅಪ್ಪು ಫ್ಯಾನ್ಸ್ಗಳಿಗೆ ಫೋಟೋ ಹೊಡ್ಸ್ಕೊಳಕ್ ನಾನು ಕಳಿಸಿದ್ದೀನಿ. ಒಬ್ಬ ಹುಡುಗ ಈಗಲೂ ಫಾರಿನಲ್ಲಿ ಇಂಜಿನಿಯರ್ ಮಾಡ್ಕೊಂಡು ಎಂಥ ಹಾರ್ಡ್ಕೋರ್ ಫ್ಯಾನ್ ಅಂದ್ರೆ ಅಪ್ಪು ಸಾರ್ಗೆ. ಒಬ್ಬ ಇಂಜಿನಿಯರ್ ಫಾರಿನಲ್ಲಿ ಮಾಡ್ತಾ ಇದ್ದಾನೆ, ಅವನು 5 ವರ್ಷದಿಂದ ಅಪ್ಪು ಸಾರ್ದು ಒಂದು ಫೋಟೋ ತಗೊಳಕ್ಕಾಗಿರಲಿಲ್ಲ. ನಾನು ಮುರುಳಿ ಅಂತ ಇದ್ದಾರೆ, ಅವರು ಅಪ್ಪು ಸಾರ್ ಜೊತೆ ಚೆನ್ನಾಗಿದ್ರು, ಒಡನಾಟ ಇಟ್ಕೊಂಡಿದ್ರು. ಮುರುಳಿಗೆ ಫೋನ್ ಮಾಡಿದೆ, ಫ್ರೆಂಡ್ ನನ್ನ ಸ್ನೇಹಿತ ಮುರುಳಿ ಹಿಂಗೆ ಮಾಡ್ಬೇಕು ಗುರು ಅಂದೆ. ಸರಿ ಆಯಿತು ನಾನು ಮಾಡಿಸ್ಕೊಂಡು ಹೋಯ್ತಿಂದ. ಅವ್ರ ಬರ್ತ್ಡೇ ದಿನ ಅವ್ರ ಮನೆ ಒಳಗಡೆ ಹಾಲ್ ಒಳಗಡೆನೇ ಕರ್ಕೊಂಡೋಗಿ ನನ್ನ ಕರೆದ್ರು. ನಾನು ಗುರು ಏನೋ ಕೆಲಸ ಇದೆ ಗುರು, ಕೋರ್ಟ್ಗೆ ಹೋಗಿ ಬರ್ತೀನಿ, ಇನ್ನೊಂದ್ಸಲಿ ಬರ್ತೀನಿ, ಇನ್ನೊಂದ್ಸಲಿ. ನಮ್ಗೆ ಏನು ಗೊತ್ತು ಸರ್ ಅಲ್ವಾ? ಅವ್ರು ಇಷ್ಟು ಸಲ ಕರೆದ್ರು ಅಂದರೆ ನಾವು ಅಷ್ಟು ಸಲ ಮಿಸ್ ಮಾಡಿಕೊಂಡು. ಬಟ್ ನಾನು ಅವ್ರನ್ನ ಲೈವ್ ಆಗಿ ನೋಡಿದ್ದು ನನ್ನ ಅಸಿಸ್ಟೆಂಟ್ ಆಗಿದಾಗ ಲುಕ್ ಕೊಡ್ತಾ ಇದೆ ಅವಾಗ ನೋಡಿದ್ದು. ನೆಕ್ಸ್ಟು ಆಮೇಲೆ ಅವರು ತೀರ್ಕೊಂಡು ದಿನ ಎಡಿಟ್ ಮಾಡ್ತಿದ್ದೋ ಈ ಸಿನಿಮಾದ ಹೇಳಿದ್ರು, ಅವಾಗ ನಾವು ಹೋಗಿ ನೋಡಿದ್ದು ಸರ್. ಅಲ್ಲ ಯಾವುದೇ ಒಬ್ಬ ನಿರ್ದೇಶಕ ಆಗಲಿ ಒಂದು ಹೊಸ ಟೀಮ್ ಆಗಲಿ ಅವ್ರ ಜೊತೆ ಮಾತಾಡುವಾಗ ಗೊತ್ತಿಲ್ಲದೇನೋ ಇಲ್ಲ, ನಮ್ಮ ಹೀರೋರ್ಗು ಹಳೆ ಸಿನಿಮಾಕ್ಕೆ ಸಾರಿ ಆ ಸಾಂಗ್ಸ್ ಹಾಡ್ ಕೊಟ್ಟಿದ್ದಾರೆ. ನಮ್ಮ ಹೀರೋಗೆ ಫಸ್ಟ್ ಸಿನಿಮಾಕ್ಕೂ ಕೂಡ ಸಾಂಗ್ಸ್ ಒಂದು ಹಾಡ್ ಕೊಟ್ಟಿದ್ದಾರೆ. ಹಳೆಯನ್ನ ಸಿನಿಮಾಕ್ಕೆ ಅಪ್ಪು ಸಾರೇನೆ ಹಾಕ್ಕೊಟ್ಟಿದ್ದಾರೆ. ₹1 ರೆಮ್ಯುನರೇಷನ್ ತೊಗೊಂಡಿಲ್ಲ ಅವರು. ಆಯ್ತಮ್ಮ ಕೊಡಮ್ಮ, ಏನೋ ಕೊಡು ಅಂತ ಹೇಳಿದ್ದಾರೆ. ಆಮೇಲೆ ಇವ್ರು ಚೆಕ್ ಬರ್ಕೊಂಡು ಹಾಕೊಡಕ್ಕೆ ನಾನು ಫೋನ್ ಮಾಡಿ ಹೇಳ್ತೀನಿ ಹೋಗಮ್ಮ ನೀನು ಅಂತ ಹೇಳಿ ₹1 ಇಸ್ಕೊಂಡಿಲ್ಲ. ನಮ್ಮ ಹೀರೋನು ಹೇಳ್ತಾರೆ ನಮ್ಗೆ ಇವತ್ತು ಅನೇಕ ಸ್ಟಾರ್ಗಳನ್ನ ಅಪ್ರೋಚ್ ಮಾಡೋಕ್ಕೆ ನಮಗೆ ಒಂಥರ ಮುಜುಗರ ಆಗುತ್ತೆ. ಅವರು ಆ ಲೆವೆಲಲ್ಲಿ ಇರ್ತಾರೆ, ಸೊ ನಾವು ಈ ಲೆವೆಲಲ್ಲಿ ಇರ್ತೀವಿ, ಏನು ಕೇಳೋಕೆ ಹೋಗೋಣ ಬೇಡ ಅನ್ನೋ. ಈಗ ನಮ್ಗೆ ಎಲ್ಲ ಸ್ಟಾರ್ಗಳಿಗೋದ್ರೂ ಕರೆದಿ ಕುಂಡಿಸಿ ಮಾತಾಡ್ತಾರೆ. ಸರ್ ನಮಗೆ ಮುಜುಗರ ಆಗುತ್ತೆ ಸರ್, ಒಂದು ಬೈಟ್ಸ್ ಕೊಡಿ, ನಮ್ಮ ಫಂಕ್ಷನ್ ಬನ್ನಿ. ಇದುವರೆಗೆ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಮಾಡಿದ್ದೊಬ್ರನ್ನೇ ಶಿವಣ್ಣ ಅವ್ರನ್ನ. ಅಲ್ಲ, ಶಿವಣ್ಣ ಕೊಟ್ಟ ಮೇಲೆ ಶಿವಣ್ಣ ಜೊತೆ ಎಲ್ಲ ಸ್ಟಾರ್ ಇದ್ದಾರೆ ಅಂತಲೇ ಫೀಲು. ಯಾಕಂದರೆ ಶಿವಣ್ಣಗಿಂತಲೂ ದೊಡ್ಡವರಿಲ್ಲ, ರವಿ ಸರ್ಗಿಂತ ದೊಡ್ಡವರಿಲ್ಲ. ಹೌದು, ಕರ್ನಾಟಕದ ಅಯೋಧ್ಯಪುರದಿಂದ ನಟ್ವರ್ಲಾಲ್ ತನಕ ಜರ್ನಿ ತುಂಬ ಬ್ರಿಲಿಯಂಟಾಗಿ ಮಾಡ್ಕೊಂಬಂದಿರಿ. ಬಟ್ ಈ ನಟ್ವರ್ಲಾಲ್ ಅನ್ನೋಂಥ ಸಿನಿಮಾ ಆಡಿಯನ್ಸು ರಿಸೀವ್ ಮಾಡಬೇಕು ಅಂತಂದರೆ ಏನೆಲ್ಲ ಎಲಿಮೆಂಟ್ಸನ್ನ ಕ್ಯಾರಿ ಮಾಡುತ್ತೆ, ಏನೆಲ್ಲ ಅವೇರ್ನೆಸ್ ಕೊಡುತ್ತೆ ಸಿನಿಮಾ? ಸರ್ ಅವೇರ್ನೆಸ್ ನಿಮಗೆ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ನೋಡಿದಾಗ ಇಲ್ಲಿ ನಮ್ಮ ಮನೇಲಿ ನಡೆದಿತ್ತು. ಸೊ ಇಲ್ಲೆಲ್ಲವರು ಒಂದು ರೋಡಲ್ಲಿ ನಡೆದಿತ್ತು, ಒಂದು ತುಮಕೂರಲ್ಲಿ ನಡೆದಿತ್ತು, ಮಂಡ್ಯದಲ್ಲಿ ನಡೆದಿತ್ತು, ಹುಬ್ಳಿಯಲ್ಲಿ ನಡೆದಿತ್ತು, ನನಗೂ ನಡೆದಿತ್ತು ಅನ್ನೋ ಫೀಲ್ ಆಗುತ್ತೆ. ನಾವು ಏನು ರಿಯಾಲಿಟಿ ಇದೆ, ಸೊ ರಿಯಲಿಸ್ಟಿಕ್ ಆಗಿ ಸಿನಿಮ್ಯಾಟಿಕ್ ಆಗಿ ಸೊ ನಾವು ತೋರಿಸಿದ್ದೀವಿ. ಏನು ರಿಯಲ್ ಕಂಟೆಂಟ್ ಇದೆ ಅದ್ರ ಮೇಲೆ ಮಾಡಿದ್ದೀವಿ. ಆಡಿಯನ್ಸು ₹100 ಕೊಟ್ಟು ಥಿಯೇಟ್ರಿಗೆ ಬಂದರೆ ಸೊ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡಲ್ಲ ಅನ್ನೋ ಸೊ ಭರವಸೆ ಕೊಡ್ತೀವಿ. ಎಡ್ಜ್ ಆಫ್ ದಿ ಸೀಟ್ ಈ ಸಿನಿಮಾ ಕುಂತ್ಕೊಂಡು ನೋಡ್ಬೋದು. ಸೊ ನಾವು ಬೇರೆ ಭಾಷೆಯವ್ರನ್ನ ಕಂಪೇರ್ ಮಾಡ್ತೀವಿ. ನಮ್ಮವು ಇದೆ ಎಲ್ಲ ಸಿನಿಮಾ ಅಂತಲ್ಲ, ನೀವು ಆ ಭಾಷೆ ಥರ ಕ್ವಾಲಿಟಿ ಇಲ್ಲ, ಅದಿಲ್ಲ, ಈ ಮೇಕಿಂಗ್ ಇಲ್ಲ. ಈ ಸಿನಿಮಾದಲ್ಲಿ ನಾವು ಎಲ್ಲ ದೃಷ್ಟಿ ಇಟ್ಕೊಂಡು ಒಂದು ಬೇರೆ ಭಾಷೆ ಸಿನಿಮಾಕ್ಕೆ ಏನು ಕಂಪ್ಯಾರಿಸನ್ ಮಾಡ್ತೀರಾ ಆ ಲೆವೆಲಲ್ಲೇ ಒಂದು ಅದ್ಭುತ ಟೆಕ್ನಿಷಿಯನ್ ಟೀಮ್ ಇಟ್ಕೊಂಡು ನಾವು ಮಾಡಿದ್ದೇವೆ. ದಯವಿಟ್ಟು ನೋಡಿ, ಆರೈಸಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ ಸರ್. ಒಂದು ಫೈನಲ್ ಕ್ವಶನ್ನು, ಫೆಬ್ರವರಿ 23 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಓಕೆ. ಬಟ್ ಲವ ಅವರ ಮಾತಲ್ಲಿ ಹೆಂಗಿದೆ ಅಂದರೆ, ನನ್ನ ಸಿನಿಮಾ ನೋಡೋಕ್ಕೆ ಬರುವಂಥ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಬೇಜಾರಾಗಬಾರ್ದು, ಕೊಡೋ ದುಡ್ಡಿಗೆ ಮೋಸ ಆಗಬಾರ್ದು ಅಂತ. ಈ ನೋಟಿಗೆ ಯಾಕೆ ಸ್ಟಿಕ್ ಆನ್ ಆಗಿದ್ದು ನೀವು ಅಂತ? ಅಲ್ಲ, ಇದು ಹೇಗೆ ಅಂದರೆ, ಬಟ್ ನಾನು ಬೇರೆ ಸಿನಿಮಾ ಬಗ್ಗೆ ಮಾತಾಡೋ ಜನರಲ್ ಆಗಿ ರೈಟ್ಸು ಇಲ್ಲ ಮತ್ತೆ ಅದೂ ಇಲ್ಲ. ನನ್ನ ಸಿನಿಮಾದ ಕಾನ್ಫಿಡೆಂಟ್ ಇದೆ. ನಾನು ಮಾಡಿರೋ ಕತೆ ಅಷ್ಟು ಸ್ಟ್ರಾಂಗ್ ಆಗಿದೆ, ಸ್ಕ್ರೀನ್ ಪ್ಲೇ ಅಷ್ಟು ಸ್ಟ್ರಾಂಗ್ ಆಗಿದೆ, ಕಲಾವಿದರಿದೆ, ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇದೆ. ಸೊ ಹಾಗಾಗಿ ಆಡಿಯನ್ಸ್ ಬಂದರೆ ಅವ್ರಿಗೆಲ್ಲೂ ಬೋರ್ ಆಗೋದಿಲ್ಲ. ಸಿನಿಮಾ ಅವರು 1 ನಿಮಿಷ ಈ ಕಡೆ ಆ ಕಡೆ ಹೋಯ್ತು ಅಂದರೆ ನೆಕ್ಸ್ಟ್ ಸೀನ್ ಏನಾಯಿತು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಏನಪ್ಪ ಇದೇನಾಯ್ತು ಅವರೇ ತಲೆಗೆ ಅವ್ರ ಮೈಂಡ್ಗೆ ವರ್ಕ್ ಕೊಡಬೇಕು, ಮೈಂಡ್ನ ಫ್ರೀ ಆಗಿಬಿಡೋದಿಲ್ಲ. ಆ ಥರ ಸ್ಕ್ರೀನ್ ಪ್ಲೇ ಇರುವಂಥ ಸಿನಿಮಾ ಸರ್. ಎಸ್ ಸರ್, ಫೆಬ್ರವರಿ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಿಮ್ಮ ನಟ್ವರ್ಲಾಲ್ ಕನ್ನಡ ಎಲ್ಲ ಅಭಿಮಾನಿಗಳ ನಟ್ವರ್ಲಾಲ್ ಆಗಿ ವಿಜೃಂಭಿಸಲಿ. ಲವ ಅವರ ಮುಂದಿನ ಸಿನಿಮಾಗೆ ಈ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ನ ಕ್ರಿಯೇಟ್ ಮಾಡಲಿ. ಕನ್ನಡ ಪಿಕ್ಚರ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ನಟ್ವರ್ಲಾಲ್ ಚಿತ್ರದ ನಿರ್ದೇಶಕರು ಲವ ಅವ್ರ ಮಾತು.
ನಾನು ಮಾಡುವಂತಹ ಸಿನಿಮಾವನ್ನು ನೋಡುವಂತಹ ಆಡಿಯನ್ಸ್ ಕೊಡುವಂಥ ದುಡ್ಡಿಗೆ ನಾನು ನ್ಯಾಯ ಸಲ್ಲಿಸ್ತೀನಿ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಿದ್ದಾರೆ. ಫೆಬ್ರವರಿ 23ಕ್ಕೆ ನಟ್ವರ್ಲಾಲ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾನ ತಪ್ಪದೆ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.